2018 ನಮ್ಮ ಪ್ರಾಧಿಕಾರದಿಂದನೇ ಏನೇನು ಇಲ್ಲೀಗಲ್ ಆಕ್ಯುಪೆಂಟ್ಸ್ ಏನಿದ್ರು ಸುಮಾರು ಆಲ್ಮೋಸ್ಟ್ ಒಂದು 98-99 ಒಂದು 25 ವರ್ಷದಿಂದ ಇಲ್ಲೀಗಲಾಗಿ ಆಕ್ಯುಪೈ ಮಾಡ್ಕೊಂಡಿದ್ರು. 98-99 ಟೈಮಲ್ಲಿ ಯಾರೋ ಇಂಜಿನಿಯರ್ ಏನೋ ಕೊಟ್ಟಿದ್ದಾರೆ, ಅದೇನೋ 11 ತಿಂಗ್ಳಿಗೆ ಬಾಡಿಗೆಗೇನೋ ಕೊಟ್ಟಿದ್ದಾರೆ. ಸೊ ಅದು ಇಲ್ಲಿ ತನಕ ಯಾರೋ ನೋಡಿರಲಿಲ್ಲ. 2018 ನಾವು ಕ್ಯಾನ್ಸಲ್ ಮಾಡಿದ್ವಿ. ಸೊ ಅದ್ರ ಮೇಲೆ ಅವರು ಚಾಲೆಂಜ್ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗಿದ್ರು. ಸೊ ಹೈಕೋರ್ಟಿಂದ ಈಗ ರೀಸೆಂಟಾಗಿ 1.5 ತಿಂಗಳಿಂದ ಒಂದು ಡೈರೆಕ್ಷನ್ಸ್ ಬಂದಿದೆ. ನೀವು ಅದನ್ನು ಪಬ್ಲಿಕ್ ಪ್ರಿಮೈಸಸ್ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆ್ಯಕ್ಟ್ ಅಡಿಯಲ್ಲಿ ನೀವು ಅದನ್ನು ಕ್ರಮ ತಗೊಳ್ಳಿ ಅಂತ ಬಂದಿದೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಇಂಟರ್ನಲ್ ಒಂದು ಆರ್ಡರ್ ಮಾಡಿದ್ದೀನಿ. ನಮ್ಮ ಕಾಂಪಿಟೆಂಟ್ ಅಥಾರಿಟಿ ಬಂದು ಪಬ್ಲಿಕ್ ಪ್ರಿಮೈಸಸ್ ಆ್ಯಕ್ಟಲ್ಲಿ ಸೆಕ್ರೆಟರಿ ಅವರು ಇರ್ತಾರೆ. ಸೊ ಅವ್ರು ಇಮಿಡಿಯೇಟಾಗಿ ಅವ್ರಿಗೆಲ್ಲ ನೋಟಿಸ್ ಡಿಸ್ಪ್ಯಾಚ್ ಮಾಡಿದ್ದಾರೆ. ಮೋಸ್ಟ್ಲಿ ತಲುಪೋದು ಅನಿಸುತ್ತೆ. ಅದ್ರ ಪ್ರಕಾರ ನಾವು ಅವ್ರನ್ನ ವೆಕೇಟ್ ಮಾಡಿಸಿ ನಮ್ಮ ಪೊಸಿಷನ್ ನಾವು ತಗೋದು. ಹೌದು, ಸಂಪೂರ್ಣವಾಗಿ MD ಆಸ್ತಿ. ಸರಿ, ಸುಮಾರು ಈಗ ಹೈಕೋರ್ಟ್ಗೆ ಹೋಗಿರೋರು 17 ಜನ ಇದ್ದಾರೆ. ಅದು ಬಿಟ್ಟು ಕೂಡ ಈಗ ರಿಮೈನಿಂಗ್ ಯಾವ್ದಾದ್ರು ಫೈಲ್ಸ್ ಇದೆ ತೆಗಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 26-27 ಬರ್ಬೋದು ಅನಿಸುತ್ತೆ. ಹಾಂ, ಆಗುತ್ತೆ. ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ, ಪಾರಂಪರಿಕ ಕಟ್ಟಡಕ್ಕೇನು ಬರಲ್ಲ. ಕಮರ್ಷಿಯಲ್ ಬಿಲ್ಡಿಂಗ್ ಅದು. ಅಲ್ಲ, ಅದು ತದನಂತರ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, CM ಸಾಹೇಬರು ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಅಲ್ಲಿ ಫರ್ದರ್ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ.